ಸೊ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಅದೇ ನನ್ನ ಸ್ನೇಹಿತರಿದ್ರು, ಅವರು ಇಲ್ಲಿ ರೂಮ್ ಮಾಡ್ಕೊಂಡು ಓದ್ತಿದ್ರು. ಬಟ್ ಬರಕ್ ಮುಂಚೆ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೆ ನಾನು ಬಂದ್ರೆ ಇರಕ್ ಆಗುತ್ತಾ ಅಂತ. ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಆಗಿ ಬೆಂಗಳೂರಿಗೆ ಬಂದ್ ಏನ್ ಮಾಡೋದು. ಅವ್ರು ನನ್ನ ಜೊತೆ ಓದ್ತಾ ಇದ್ರಲ್ಲ, ಅಲ್ಲೇ ನಮ್ಮ ಹಿರಿಯೂರು ತಾಲೂಕ್ನವ್ರೆ ಅವರು ಇದ್ರು. ಮತ್ತೆ ಮನೆಗೆ ಬರೋರಲ್ಲ, ಅವ್ರ ಮನೆಗೆ ಬಂದಾಗ ಅವ್ರ ಊರಿಗೆ ಹೋದಾಗ ಹಬ್ಬಕ್ಕೆ ಊರಿಗೆ ಹೋಗ್ತಿದ್ದೆ. ತಮಿಳಿ ಅನ್ಸ ಅವರು ಪೆರಿಯಸ್ವಾಮಿ ಅಂತ, ಇಬ್ರು ಪೆರಿಯಸ್ವಾಮಿ ಅಂತ, ಇಬ್ರು ಹೆಸರು ಪೆರಿಯಸ್ವಾಮಿ. ಅದಕ್ಕೆ ನಾನು ಒಬ್ಬರನ್ನ ದೊಡ್ಡ ಪೆರಿಯಸ್ವಾಮಿ, ಒಬ್ರು ಚಿಕ್ಕ ಪೆರಿಯಸ್ವಾಮಿ ಅಂತಿದ್ದೆ ಅವ್ರನ್ನ. ಬಾ ನೀನ್ ಪರವಾಗಿಲ್ಲ ಅಂದ್ಕೊಂಡು. ಅಂದ್ರೆ ಹಿರಿಯೂರಲ್ಲಿ ಜಾಸ್ತಿ ಇದಾರಲ್ಲ ಅಲ್ಲಿ ತಮಿಳಿಯನ್ಸ್ ಫ್ರೆಂಡ್ಸ್. ನಾನು ಜೊತೆ ಕಾಲೇಜಲ್ಲಿ ಯಾವಾಗಲೂ ನಾವೆಲ್ಲ ಜೊತೆಗೆ ಇರ್ತಿದ್ವಿ. ಇನ್ಫ್ಯಾಕ್ಟ್ ನಾವು ಪೆರಿಯಸ್ವಾಮಿರೆಲ್ಲ ಕದ್ ಸಿನಿಮಾ ನೋಡಕ್ ಅಲ್ಲಿಂದ ರಾತ್ರಿ ಹೊತ್ತು ಬಸ್ಸಲ್ಲಿ ಬೆಂಗಳೂರಿಗೆ ಬರ್ತಿದ್ವಿ. ಬೆಂಗಳೂರಿಗೆ ಬಂದು ಮೂವಿ ಲ್ಯಾಂಡ್ ಅಲ್ಲಿ ಇದು ದಸರಾ ಬುಲ್ಲೋಡು, ಆಮೇಲೆ ಇನ್ನೊಂದು ಜಾನಿ ಮೇರಾ ನಮ್ ದೇವಾನಂದ್ ಸಿನಿಮಾಗಳೆಲ್ಲ ನೋಡ್ಕೊಂಡು ರಾತ್ರಿ ಬಸ್ ಹತ್ತಿ ಕಾಲೇಜಿಗೆ ಹೋಗ್ತಿದ್ವಿ, ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿದ್ವಿ. ಸೊ ಅವ್ರು ಪರವಾಗಿಲ್ಲ ನೋಡ್ಕೊಳ್ಳೋಣ, ಇಷ್ಟು ದಿವಸ ನಂಗೇನು ಕೆಲಸ ಇರಲ್ಲ, ದುಡ್ಡು ಇರಲ್ಲ ಅಂತಂದ್ರೆ ಅದೆಲ್ಲ ಪರವಾಗಿಲ್ಲ ಬಾ. ಹಂಗೆ ಬಂದು ಇಲ್ಲಿ ರೂಮಿಗೆ ಬಂದೆ. ನಾನೇ ಅನ್ಕೊಂಡೆ ಹೋಗಿದ ತಕ್ಷಣ ಪುಟ್ಟಣ್ಣಗಳು ಭೇಟಿ ಮಾಡ್ಬಿಡ್ತೀನಿ. ಆಮೇಲೆ ಅವ್ರು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ ನನ್ನ. ಗೊತ್ತಿಲ್ಲಲ್ಲ ನಮ್ಗೆ, ಮಾತಾಡಿದೀನಲ್ಲ, ಬರಕ್ ಹೇಳಿದ್ರು, ಅವಾಗ ಬರಕ್ಕಾಗ್ಲಿಲ್ಲ, ಸಾರಿ ಸಾರ್ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ ಅಂತ ಹೇಳೋಣ ಅಂತ ಅನ್ಕೊಂಡು ಹೋದೆ. ಬಟ್ ಬೆಂಗಳೂರಿಗೆ ಬಂದು ನಿಧಾನಕ್ಕೆ ಇಲ್ಲಿ ಇರ್ತಾ ನನಗೆ ಗೊತ್ತಾಯ್ತು, ರಾಜಾಜಿನಗರದಲ್ಲಿ ರೂಮ್ ಇತ್ತು ನಂದು. ರೂಮ್ ಅಂದ್ರೆ ಒಂದು ಚಿಕ್ಕದು ಮನೆ, ಒಂದು ರೂಮು, ಹಾಲು, ಅಡುಗೆ ಮನೆ. ನಾವು 3 ಜನ ಇದ್ವಿ, ನಾನು ಅವರಿಬ್ರು ಇದ್ವಿ. ಒಂದು ವಟಾರದ ಮನೆ, ವಟಾರದಲ್ಲಿ ಒಂದು ಮನೆ. ಸೊ ದಿವಸ ಅಲ್ಲಿ ಇಲ್ಲಿ ಹುಡ್ಕೋದು, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಬ್ರು ನಮ್ಮ ಫ್ರೆಂಡ್ ವಿಜಯ್ ಕುಮಾರ್ ಮಿಶ್ರಾ ಅಂತಿದ್ದ, ಇಲ್ಲಿ ಮಲ್ಲೇಶ್ವರಮಲ್ಲಿ ಪಯನೀರ್ ಶೂ ಕಂಪ್ನಿ ಅಂತ ಈ ಶಕ್ತಿ ಹೋಟ್ಲ್ ಇದೆಯಲ್ಲ, ಅವರು ಆ ವಿಜಯ್ ಕುಮಾರ್. ಈಗ ಮಲ್ಲೇಶ್ವರಂ ಶಕ್ತಿ ಇದೆಯಲ್ಲ, ಆ ವಿಜಯ್ ಕುಮಾರ್. ಅವಾಗ ಅವ್ರ ಶೂ ಕಂಪ್ನಿ ಇತ್ತು, ಶೂ ಅಂಗಡಿ ಇತ್ತು ಅಲ್ಲಿ ಮಲ್ಲೇಶ್ವರಮಲ್ಲಿ, ಈ ಸಂಪಿಗೆ ಟಾಕೀಸಿಂದ ಸ್ವಲ್ಪ ಮೇಲೆ. ಅಲ್ಲಿ ಅವ್ನ ಫ್ರೆಂಡ್, ಅವರೆಲ್ಲ ಫ್ರೆಂಡ್ ಆದ್ರು. ಶ್ರೀರಾಮ್ಪುರಮಲ್ಲಿ ಇರ್ತಿದ್ವಿ, ಅಲ್ಲೆಲ್ಲ ಇರ್ತಿದ್ವಲ್ಲ ರಾಜಾನಗರದಲ್ಲಿ. ಫ್ರೆಂಡ್ ಆದ್ರು ತುಂಬಾ ಜನ. ಅವನ ಅಂಗಡಿಗೆ ಹೋಗ್ತಾ ಇದ್ದೆ, ಕುತ್ಕೋತಾ ಇದ್ದೆ, ಮಾತಾಡಿದೆ. ಅವನು ನೀನು ಒಂದು ಕೆಲಸ ಮಾಡಿ, ನೀನು ತುಂಬಾ ಕಷ್ಟಪಡ್ಬೇಡ, ಬಾ, ನಾನು ಇವರೆಲ್ಲ BV ಕಾರ್ ಅಂತೆಲ್ಲ ಗೊತ್ತು ನನಗೆ, ಅವ್ರ ನಾಟಕ ಎಲ್ಲ ಇರುತ್ತಲ್ಲ, ಅವ್ರ ಸಿನಿಮಾಗಳು ಇದಿರುತ್ತೆ, ಅಲ್ಲಿ ಸೇರಿಸ್ತೀನಿ ಬಾ ಅಂತ. ನನಗೆ ಒಂದ್ಸಲ ಪುಟ್ಟಣ್ಣ ಅವ್ರ ಶೂಟಿಂಗ್ ನೋಡಿದ್ಮೇಲೆ ಬೇರೆ ಇನ್ಯಾರ್ದು ಲೆಕ್ಕಕ್ಕಿಲ್ಲ ನನಗೆ, ಪುಟ್ಟಣ್ಣವ್ರ ಹತ್ರನೇ ಕೆಲಸ ಮಾಡಬೇಕು ಅಂತ ಅನ್ಕೊಂಡು. ಸೊ ನಾನು ಹಂಗೆ ಕಾಲ ಆಗ್ತಿದ್ದೆ. ಬಟ್ ನನಗೆ ಪುಟ್ಟಣ್ಣವ್ರು ಎಲ್ಲಿರ್ತಾರೆ, ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಗತ್ತಾನೆ ಇಲ್ಲ ನನಗೆ. ಅವಾಗ ನ್ಯೂಸ್ ಚಾನಲ್ ಇರಲಿ, ಫಸ್ಟ್ ಆಫ್ ಆಲ್ TV ಇರಲಿಲ್ಲ. ಸೊ ಎಲ್ಲಿರ್ತಾರೆ ಏನಿಂದ ಗೊತ್ತಾಗ್ಬೇಕಾದ್ರೆ ಯಾವುದೋ ಒಂದು ಕನ್ನಡಪುರ ಬದಲು ಶುಕ್ರವಾರ ದಿವಸ ಏನೋ ಪೇಪರ್ ಬರೋದು. ಆಮೇಲೆ ಪೇಪರಲ್ಲೂ ರೆಗ್ಯುಲರ್ ಆಗಿ ಯಾರ್ಯಾರು ಎಲ್ಲಿರ್ತಾರೆ ಅಂತ ಎಷ್ಟು ಗಾಸಿಪ್ ಥರದ್ದು ಯಾವುದೂ ಇರ್ತಿರ್ಲಿಲ್ಲ. ಸಿನಿಮಾ ನ್ಯೂಸ್ ಒಂದಷ್ಟು ಇರೋದು, ಇಂಥವ್ರು ಇಂಥ ಸಿನಿಮಾ ಏನು ಮಾಡ್ತಿದ್ದಾರೆ, ಇಂಥ ಸಿನಿಮಾ ಆದ್ಮೇಲೆ ಇಂಥದ್ದು ಬರ್ತಾ ಇದೆ, ತುಂಬ ಚಿಕ್ಕದಾಗಿರ್ತಿತ್ತು, 1-2 ಪೇಜ್ ಬರೋದು. ಅದು ಇಂಪಾರ್ಟೆಂಟ್ ಇತ್ತು, ಅದರಲ್ಲಿ ಇರ್ತಿತ್ತು. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಿಲ್ಲ. ಯಾವ್ದಾರು ರಿಲೀಸ್ ಸಿನಿಮಾ ಇದ್ರೆ ಅದರದ್ದೊಂದು ಅಡ್ವರ್ಟೈಸ್ಮೆಂಟ್ ಬರೋದು. ಹೆಂಗೆ ಇದು ಅಂತ ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಓಡ್ಬೇಕಾದ್ರೆ ಗೋಪಿ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವರು ಇಲ್ಲಿ ಒಂದು ದಿವಸ ಇಲ್ಲಿ ಕರ್ಕೊಂಡವ್ರು, ಶ್ರೀರಾಮ್ಪುರಂ ಅದು ದೇವಯ್ಯ ಪಾರ್ಕ್ ಹತ್ರ, ಆ ಕೆಳಗಡೆ ರೈಲ್ವೆ ಇದ್ರ ಪಕ್ಕ ಅವನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲಿ. ಅಲ್ಲಿ ಜನಪ್ರಗತಿ ಅಂತ ಒಂದು ಪೇಪರ್ ಇತ್ತು. ಕಲ್ಲೆ ಶಿವತ್ತಮರಾವು ಅದರ ಎಡಿಟರ್ ಕಮ್ ಪ್ರೊಪ್ರೇಟರ್ ಅವರು, ಜನಪ್ರಗತಿದು. ಅಲ್ಲಿ ಕರ್ಕೊಂಡು ಹೋಗ್ತಿದ್ದ, ಅಲ್ಲಿ ಹೋಗೋದು ಬರೋದು. ಆಮೇಲೆ ಅಲ್ಲಿ ಲಕ್ಷ್ಮಣ್ ಕೋಡ್ಸೆ ಇದ್ರು, ಈ ಪ್ರಜಾವಾಣಿಲಿ ಇದ್ರಲ್ಲ, ಅವ್ರು ಅವಾಗ ಇನ್ನೂ ಆಗ್ತಾನೆ MA ಮುಗಿಸ್ಕೊಂಡು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಅವರು ಹೋಗ್ತಾ ಬರ್ತಾ ಎಲ್ಲ ಇದ್ದು. ಅವಾಗ ಚಿಕ್ಕ ಕತೆ ಬರೆಯೋ ಅಭ್ಯಾಸ ಇತ್ತು. ಬರಿ ಅಂತಂದ್ರು, ಕರ್ಕೊಂಡೋಗಿ ನಾನು ಫಸ್ಟ್ ಕತೆ ಅವಾಗ ನಾನು ಸಿನಿಮಾಗೆ ಸೇರಕ್ಕೆ ಮುಂಚೆನೆ ಜನಪ್ರಗತಿಲಿ ಪಬ್ಲಿಷ್ ಆಯ್ತು. ದೇವದ ಫೋಟೋ ಅಂತ ಅದ್ರ ಹೆಸರು. ಒಂದು ದೇವದ ಫೋಟೋ ತೆಗಿತಾನೆ ಅವರೊಬ್ಬ, ಒಂದು ಸುಂದರವಾಗಿ ಹುಡುಗಿ ಅಂತ ಫೋಟೋ ತೆಗಿತಾನೆ. ಅಲ್ಲಿ ಹೋಗಿ ಡೆವಲಪ್ ಮಾಡಿ ನೋಡಿದ್ರೆ ಲ್ಯಾಬಲ್ಲಿ ಫೋಟೋನೇ ಇರಲ್ಲ. ಆ ಥರದ್ದು ಒಂದು ಸುಮ್ಮನೆ ಕತೆ ಬರ್ದಿದ್ದೆ. ಅದು ಪಬ್ಲಿಷ್ ಆಯ್ತು ಫಸ್ಟ್ದು. ಆ ಪಬ್ಲಿಷ್ ಆಗಿದ್ದು ನಾನು ಎಲ್ಲಿ, ರಾಜಾಜಿನಗರದಲ್ಲಿ ಬಸವೇಶ್ವರ ಕಾಲೇಜ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಸೆಂಟ್ರಲ್ ಲೈಬ್ರರಿ ಇತ್ತು. ಅವಾಗ ಆ ಲೈಬ್ರರಿಲಿ ಹೋಗು ಜನಪ್ರಗತಿ ತೆಗೆದು ನೋಡಿದಾಗ ಅಲ್ಲಿ ಗೊತ್ತಾಯ್ತು ನಂಗೆ. ತಿರ್ಗಿ ಅಲ್ಲಿಂದ ಜನಪ್ರಗತಿ ಆಫೀಸ್ಗೆ ಓಡೋದು. ಅವಾಗ ಒಂದು ಕಾಪಿ ಕೊಟ್ಟರು ನಂಗೆ ಅವರು, ಕೋಡ್ಸೇವ್ರು. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಆಮೇಲೆ ಕೋಡ್ಸೇವ್ರು ಅಲ್ಲಿ ಇಲ್ಲಿ ಸಿಕ್ಕಿ ಒಂದ್ಸರಿ ಬರಾಡ್ವೆ ಹೋಟ್ಲ್ ಹತ್ರ ಹೋಗಿದ್ದೆ. ಅಲ್ಲಿ ಸಿನಿಮಾದವ್ರು ಸಿಗ್ತಾರೆ ಅಂತ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಕಲೇಶ್ವರರಾವ್ ಪರಿಚಯ ಆಗಿದ್ರು ನಂಗೆ. ಅಲ್ಲಿ ಮಾತಾಡಿಸ್ದೆ ನಾನು. ನಮ್ಗೇನು ಸಿಗ್ತಿರ್ಲಿಲ್ಲ, ದುಡ್ಡು ಕಾಸೆಲ್ಲ ಏನು ಸಿಗ್ತಿರ್ಲಿಲ್ಲ. ಏನೋ ಹೋದಾಗ ಒಂದು ಅರ್ಧ ಟೀ ಕೊಟ್ರೆ ಅದು ದೊಡ್ಡ ವಿಷಯ ಅದು. ಸೊ ಇಲ್ಲಿ ಮಾತಾಡಿಸ್ದೆ, ಏನಿಲ್ಲ ಅಂದ್ರೆ, ಇಲ್ಲ ಅದು ಯಾರೋ ಡೈರೆಕ್ಟರ್ ಇರ್ತಾರೆ ಅಂತಂದ್ರು, ಅವ್ರ ಕಡೆಯವರು, ಪುಟ್ಟಣ್ಣ ಕಣಗಲ್ ಕಡೆಯವರು. ಅವ್ರು ನೋಡಕ್ ಬಂದೆ. ನಿನ್ ಬುದ್ಧಿ ಇಲ್ಲ ನಿನ್ಗೆ, ಇನ್ನೂ ನೀನ್ ಸಿನಿಮಾ ಅಂತ ಓಡ್ತೀಯ, ಅವ್ರ ಹತ್ರ ಎಲ್ಲ ನಿನ್ ಕೆಲಸ ಸಿಗಲ್ಲ, ನೀನ್ ಮಾಡಕ್ಕಾಗಲ್ಲ, ನೀನ್ ಬಾ, ನಿನ್ನ ಒಳ್ಳೆ ಜರ್ನಲಿಸ್ಟ್ ಮಾಡ್ತೀನಿ ನಿನ್ನ ಅಂತಂದ್ರು. ಒಳ್ಳೆ ಜರ್ನಲಿಸ್ಟ್ ಮಾಡ್ತೀನಿ, ಬಾ ನಿನ್ನ ಜೊತೆಗೆ ಅಂತ. ಸೊ ನಾನು ಅವ್ರಿಗೆ ಹೇಳ್ದೆ, ಇಲ್ಲ ಸರ್, ನಾನು ಊರಿಂದ ಬಂದಿರೋದೇ ಡೈರೆಕ್ಟರ್ ಆಗ್ಬೇಕು ಅಂತ, ನೋಡ್ತೀನಿ ಒಂದು 6 ತಿಂಗಳು 1 ವರ್ಷ, ಏನೂ ಆಗದೆ ಇದ್ರೆ ನಾನು ನಿಮ್ಮ ಹತ್ರ ಬರ್ತೀನಿ ಅಂತಂದೆ. ನೋಡಪ್ಪ ನಿನ್ನಿಷ್ಟ, ನೀನು ಯಾವಾಗ ಬೇಕಾದ್ರೆ ಬಾ, ನನ್ನ ಹತ್ರ ಕೆಲಸ ಮಾಡಿ, ಒಳ್ಳೆ ಜರ್ನಲಿಸ್ಟ್ ಆಗ್ತೀಯ, ಒಳ್ಳೆ ಎಡಿಟರ್ ಮಾಡ್ತೀನಿ ನಾನು ನಿನ್ನ ಅಂತೆಲ್ಲ ಹೇಳಿದ್ರು ಅವ್ನಿಗೆ.
ಸೊ ಆಮೇಲೆ ಇನ್ನೇನು ಆಲ್ಮೋಸ್ಟ್ ನಿರಾಶೆ ಆಗಿ ಇನ್ನೇನು ಈ ಕಡೆ ಬರೆಯೋದ್ ಕಡೆ ಹೋಗೋಣ ಅನ್ಕೊಂಡು ಇರ್ಬೇಕಾದ್ರೆ ಒಂದ್ ದಿವಸ ಬೆಳಗ್ಗೆ ಕನ್ನಡಪ್ರಭ ಪೇಪರ್ ತೆಗೆದು ನೋಡಿದ್ರೆ ಅದೇನು ವಟಾರಕ್ಕೆ ಒಂದು ಬರೋದು ಯಾರ್ದ ಮನೆಗೆ ತೆಗೆದು ನೋಡ್ಕೊಂಡು ಇಸ್ಕೊಂಡು ನೋಡೋ ಅಂಥದ್ದು. ನಾವೇನು ನಮ್ಮ ರೂಮಲ್ಲಿ ಪೇಪರ್ ಹಾಕ್ಸ್ಕೊಂತಿರ್ಲಿಲ್ಲ ನಮ್ಮ ಮನೇಲಿ. ಸೊ ಪುಟ್ಟಣ್ಣ ಕಣಗಾಲ್ ಬೆಂಗಳೂರಲ್ಲಿ ಒಂದು ಸಿನಿಮಾಗೆ ವಾಕ್ ಇನ್ ಇಂಟರ್ವ್ಯೂ ಮಾಡ್ತಿದ್ದಾರೆ ಹೀರೋ ಸೆಲೆಕ್ಟ್ ಮಾಡಕ್ಕೆ, ಫಲಿತಾಂಶ ಪಿಕ್ಚರ್ಗೆ ಅಂತ. ಫಲಿತಾಂಶ ಪಿಕ್ಚರ್ ಹೆಸರು ಹಾಕಿರ್ಲಿಲ್ಲ ಅವರು, ಒಂದು ಸಿನಿಮಾಗೆ ಪುಟ್ಟಣ್ಣ ಕಣ್ ನೆಕ್ಸ್ಟ್ ಹೀರೋಗೋಸ್ಕರ ವಾಕ್ ಇನ್ ಇಂಟರ್ವ್ಯೂ. ಅಷ್ಟೊತ್ತಿಗೆ ಅವ್ರಿಗೆ ಹೊಸಬರ್ನ ಹಾಕಿ ಸಿನಿಮಾ ಮಾಡಿ ದೊಡ್ಡ ಹಿಟ್ ಆಗಿ ಹೋಗಿತ್ತು ನಾಗರಾವು. ಸೊ ಅದು ಬೆಂಗಳೂರಲ್ಲಿ 3 ಥಿಯೇಟ್ರಲ್ಲಿ 100 ಡೇಸ್ ಓಡಿದ್ ಫಸ್ಟ್ ಸಿನಿಮಾ ಅದು. ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಓಡ್ತು, ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆಯವ್ರದೆಲ್ಲ ಓಡ್ತು. ಫಸ್ಟ್ ಮೂರು ಥಿಯೇಟ್ರಲ್ಲಿ 100 ಡೇಸ್ ಓಡಿದ್ ಪಿಕ್ಚರ್ ನಾಗರಾವೇನೆ. ಆಮೇಲೆ ಚಿತ್ರದುರ್ಗದಲ್ಲಿ ಕೂಡ ಫಸ್ಟ್ ಟೈಮ್ 2 ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ದು. ಇಡೀ ಚಿತ್ರದುರ್ಗ 100 ಡೇಸ್ ಓಡಿದ್ ಪಿಕ್ಚರ್ ನಾಗರಾವ್. ಸೊ ಆವಾಗ ಅವ್ರಿಗೆ ಹೆಸರಿತ್ತು ಹೊಸಬ್ರನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು. ಸೊ ನನಗೆ ಒಂದು ಧೈರ್ಯ ಬಂತು, ಒಂದು ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೋಡೋ ಅವಕಾಶ ಸಿಕ್ತು ನನಗೆ, ಒಳ್ಳೆ ಇದಾಯ್ತು. ಸೊ ಅವ್ರು ನೋಡ್ಬಿಟ್ರೆ ಅವ್ರು ಕರೆದು ಬಿಡ್ತಾರೆ, ಬೈತಾರೆ, ಒಂದ್ ಸ್ವಲ್ಪ ಬೈದ್ಬಿಟ್ಟು ಕೆಲ್ಸಕ್ಕೆ ಸೇರಿಸ್ಕೊ. ಇನ್ನು ನನ್ಗೆ ಆಲ್ಮೋಸ್ಟ್ ಇನ್ನು ಕೆಲ್ಸಕ್ಕೆ ಸೇರಿಬಿಟ್ಟೆ ನಾನು ಸಿನಿಮಾದಲ್ಲಿ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟೆ. ಸೊ ಇಂಟರ್ವ್ಯೂ ಡೇಟ್ ಎಲ್ಲ ನೋಡಿದೆ. ಸೊ ಹೋಟ್ಲಲ್ಲಿದೆ, ಏರ್ಲೈನ್ಸ್ ಹೋಟ್ಲು. ಏರ್ಲೈನ್ಸ್ ಹೋಟ್ಲಲ್ಲಿ ನಮ್ಗೆಲ್ಲಿ ಗೊತ್ತಿರುತ್ತೆ, ನಾವೆಲ್ಲ ರಾಜಾಜಿನಗರ ಗಾಂಧಿನಗರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದವ್ರು, ಗೊತ್ತಿರ್ಲಿಲ್ಲ ನಂಗೆ. ಸರಿ ಏನ್ ಮಾಡೋದು, ಸೊ ನಾಳೆ ಲೇಟ್ ಆಗ್ಬೋದು, ಜನ ಇರ್ತಾರೆ ಇಂಟರ್ವ್ಯೂ ಅಂದ್ರೆ ಪುಟ್ಟಣ್ಣವ್ರದಂದ್ರೆ. ಸೊ ಅಂತ ಒಂದ್ ದಿವಸ ಮುಂಚೆನೆ ಹೋಗಿ ನಡ್ಕೊಂಡು, ಸುಮ್ನೆ ದುಡ್ಡು ಖರ್ಚಾಗುತ್ತಲ್ಲ ಬಸ್ಗೆ ಅಂತೇಳಿ, ಅವಾಗ ಏನ್ ಬಸ್ಗೆ ರಾಜಾಜಿನಗರ ಎಂಟ್ರೆನ್ಸ್ ಇಂದ 20 ಪೈಸೆನೇ ಇತ್ತಷ್ಟೇ ಮೆಜೆಸ್ಟಿಕ್ಗೆ. ಸೊ 20 ಪೈಸೆನೂ ಯಾಕೆ ಖರ್ಚು ಮಾಡೋದಂತ ಅಲ್ಲಿಂದ ನಡ್ಕೊಂಡು ಹೋಗಿ ಎಲ್ಲಿ ಏರ್ಲೈನ್ಸ್ ಹೋಟ್ಲ್ ಬರುತ್ತೆ ಅಂತ ಅನ್ಕೊಂಡು ಆ ಲ್ಯಾವ್ಲೆ ರೋಡಲ್ಲೆಲ್ಲ ಹೋಗಿ ಪತ್ತೆ ಹಚ್ಚಿ ಮೊದಲೇ ನೋಡ್ಕೊಂಡ್ಬಿಡೋಣ ನಾಳೆ. ಸೊ ನಾಳೆ ಲೊಕೇಶನ್ ಹುಡ್ಕೋದ್ ಬೇಡ, ಹೋಟ್ಲ್ ಹುಡ್ಕೋದ್ ಬೇಡ ಅಂತ ಹಿಂದಿನ ದಿವಸ ಹೋಗಿ ನೋಡ್ಕೊಂಡ್ಬಂದೆ. ನೆಕ್ಸ್ಟ್ ಡೇ ನೀಟಾಗಿ ಎದ್ದು ಬೆಳಗ್ಗೆ ರೂಮಲ್ಲೆಲ್ಲ ನಾವು 3 ಜನ ತಿಂಡಿ ತಿನ್ಕೊಂಡು, ಹೋಟ್ಲಲ್ಲಿ ತಿಂಡಿ ತಿಂತಿದ್ವಿ, ತಿನ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಒಂದು 10 ಗಂಟೆ ಆಗತ್ತೆ ತಿನ್ಕೊಂಡು ಹೋದೆ. ಸೊ ಇಲ್ಲಿ ಇಳಿದೆ, ಎಲ್ಲಿ ರಿಚ್ಮಂಡ್ ಸರ್ಕಲ್ ಇದೆಯಲ್ಲ ಅಲ್ಲಿಂದ ಒಂದು ರೋಡ್ ಹೋಗುತ್ತೆ, ಅದು ಆ ಮಲ್ಯ ಸರ್ಕಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಏರ್ಲೈನ್ಸ್ ಹೋಟ್ಲಿಗೆ. ಅವಾಗ ಇವಾಗಿನ ತರ ಅರ್ಧ ಏರ್ಲೈನ್ಸ್ ಹೋಟ್ಲ್ ಇರ್ಲಿಲ್ಲ, ತುಂಬಾ ದೊಡ್ಡದಾಗಿತ್ತು, ರೂಮ್ಗಳು ಇರ್ತಿತ್ತು, ಎಲ್ಲ ಇರ್ತಿತ್ತು. ಅವಾಗ ಇವಾಗ ಅರ್ಧ ಮಾಡಿದಾರಲ್ಲ, ಅದು ಫುಲ್ ಇತ್ತು ಅವಾಗ, ಮೊದ್ಲು ಒಂದು ದೊಡ್ಡದಾಗಿತ್ತು, ಅದು ಕಾಟೇಜಸ್ ಎಲ್ಲ ಇರ್ತಿತ್ತು ಹಿಂದ್ಗಡೆ. ಆ ಮಲ್ಯ ಸರ್ಕಲ್ ಹತ್ರ ಬಂದೆ, ಇನ್ನು ಖಾಲಿ ಇತ್ತು, ಅಲ್ಲಿಂದ ನಡ್ಕೊಂಡು ಒಳಗಡೆಯಿಂದ ಬಂದೆ. ಅಲ್ಲಿ ಆ ನಟರಾಜ ಹೋಟ್ಲ್ ಅಂತಿತ್ತಲ್ಲ ಅವ್ರದ್ದು, ಆ ಸರೋವರ್ ಹೋಟ್ಲ್ ಇತ್ತಲ್ಲ ಅಲ್ಲಿ, ಅದು ಸಂಧಿಯಿಂದ ಬಂದೆ ನಾನು. ಬಂದು ಆ ಮಲ್ಯ ಸರ್ಕಲ್ ದಾಟಿ ಇನ್ನೇನು ಅಲ್ಲ ಆ ಲೆವೆಲೆ ರೋಡಲ್ಲಿ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕ್ಯೂ ಇತ್ತು. ಅಲ್ಲಿಂದ ಕ್ಯೂ, ಏರ್ಲೈನ್ಸ್ ಹೋಟ್ಲಲ್ಲಿ ಮುಂದೆ ಎಲ್ಲೋ ಇದೆ, ಇಲ್ಲಿಂದ ಕ್ಯೂ ನೋಡ್ತಾ 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 ಏನಿರ್ಬೋದು. ಅವಾಗೆಲ್ಲ ಸ್ವಲ್ಪ ಈ ರೇಷನ್ ಕಾರ್ಡು, ರೇಷನ್ ತುಂಬಾ ಡಿಮ್ಯಾಂಡ್ ಇತ್ತು ಅವಾಗ, ತುಂಬಾ ಅದೇನು ದೊಡ್ಡ ಇವೆಂಟ್ ತರ ಆಗೋದು. ಸೊ ಮೋಸ್ಟ್ಲಿ ಆ ಥರದ್ದು ಯಾವ್ದೋ ಇರುತ್ತೆ, ಜನ ಎಲ್ಲ ನಿಂತಿದ್ದಾರೆ, ಎಲ್ಲಾ ವಯಸ್ಸಿನವರು ಇದ್ರು ಅಲ್ಲಿ, ಹೆಂಗಸರು ಇದ್ರು, ಬ್ಯಾಗ್ ಇಟ್ಕೊಂಡು ಅದು ಇಟ್ಕೊಂಡು ಇದು ಇಟ್ಕೊಂಡು. ಯಾಕಂದ್ರೆ ಮಗ ಹೀರೋ ಆಗಿ ಬರ್ತಾನೆ ಅಂದ್ರೆ ಅಪ್ಪ ಅಮ್ಮ ಬಂದಿರೋರು ಜೊತೆಗೆ ಇಂಟರ್ವ್ಯೂಗೆ, ಆ ಥರದಲ್ಲಿ ಇರ್ತಿತ್ತಲ್ಲ. ಸರಿ ಅದೇನೋ ರೇಷನ್ ಕಾರ್ಡ್ಗೆ ಅಂಥದಕ್ಕೇನೋ ಬಂದಿರ್ತಾರೆ ಇವರೆಲ್ಲ ಅಂತ ಅನ್ಕೊಂಡು ಹೋಗ್ತಾ ಹೋಗ್ತೀನಿ. ಎಷ್ಟೋರು ಕ್ಯೂ ಮುಗಿತಾ ಇಲ್ಲ. ಅಲ್ಲಿ ಮೇಲೆ ರೋಡಲ್ಲಿ ಬಂದು ರೈಟರ್ನಾಗ ಒಳಗೆ ಹೋಗ್ಬೇಕು, ಏನು ಆ ಕ್ಯೂನು ಹಂಗೆ ಹೋಗ್ತಾ ಇದೆ ಒಳಗೆ. ಒಳಗೆ ನೋಡಿದ್ರೆ ಇವರೆಲ್ಲ ಹೀರೋ ಆಗಕ್ಕೆ ಬಂದಿರೋರು ಅಂತ. ಬಟ್ ಅಷ್ಟು ದೂರ ಬಂದಾಗ ಯಾವ ಒಬ್ಬತಿಗೂ ಹೀರೋ ಆಗತ್ತ ನನಗಂತೂ ಕಾಣಿಸ್ಲಿಲ್ಲ. ಇವಾಗ ಅವಾಗೇನೋ ಅನ್ನಿಸ್ಲಿಲ್ಲ ನಂಗೆ, ಇವಾಗ ಜ್ಞಾಪಿಸ್ಕೊಂಡಾಗ ಹಂಗೆ ಅನ್ಸುತ್ತೆ ನಂಗೆ. ಒಳಗೆ ಹೋದೆ, ಹೋಗ್ಮೇಲೆ ಎಲ್ಲ ಇದು ನಿಂತಿದ್ದಾರೆ ಅಂತ ಅನ್ಕೊಂಡು. ಸೊ ನಾನು ನೇರವಾಗಿ ನಾನೇನು ಪಾಠ ಕೇಳಕ್ಕೆ ಬಂದಿದ್ದೀನ, ನಾನೇನು ಇಂಟರ್ವ್ಯೂಗೆ ಬಂದಿದ್ದೀನ, ಇಲ್ಲ, ನಾನು ಪುಟ್ಟಣ್ಣವ್ರು ನನಗೆ ಗೊತ್ತು. ನೇರವಾಗಿ ಹೋದ್ರೆ ಆಯ್ತು. ನಾನು ಬಂದಿರೋದು ಬೇರೆದ್ದು, ನಾನು ಡೈರೆಕ್ಷನ್ ಕೆಲಸಕ್ಕೆ ಸೇರ್ಕೊಳಕ್ಕೆ ಬಂದಿದ್ದೀನಿ ನಾನು. ಸೊ ಐ ನೀಡ್ ನಾಟ್ ಗೋ ಇನ್ ದ ಕ್ಯೂನಲ್ಲಿ ಹೋಗೋದು ಬೇಕಾಗಿಲ್ಲ, ನೇರವಾಗಿ ಹೋದೆ. ನಾನು ಹೋದೆ, ಅಲ್ಲಿ ದೊಡ್ಡದು ಕಾಟೇಜ್, ಲೆಫ್ಟ್ ಸೈಡಲ್ಲಿ ಕಾಟೇಜ್ ಬರುತ್ತೆ, ಎಂಟ್ರ್ ಆದ ತಕ್ಷಣ ಇತ್ತು ಅವಾಗ. ಅಲ್ಲಿ ಇಂಟರ್ವ್ಯೂ ಮಾಡ್ತಿದ್ರು ಜನ, ಅಲ್ಲಿ ತನಕ ಡೋರ್ ತನಕ ನೂಕಾಡೋರು ಜನ, ಅಷ್ಟೊಂದು ಜನ ಇದ್ರು. ಆಮೇಲೆ ಎಷ್ಟೊಂದು ಜನ ಅಲ್ಲಿ ಕಾಫಿ ತಿಂಡಿ ಅದೆಲ್ಲ ನಡೀತಾ ಇತ್ತು, ಇದೆಲ್ಲ ಆಯ್ತು. ಸೊ ಹೋದೆ ನಾನು, ಹೋಗಿ ಅಲ್ಲಿ ಬಾಗ್ಲಲ್ಲೆಲ್ಲ ನಿಂತಿದ್ರು ಡೈರೆಕ್ಟರ್ ಕಡೆಯವ್ರು ಎಲ್ಲ ನಿಂತಿದ್ದು. ಏನಂತ ಇಲ್ಲ, ನಾನು ಡೈರೆಕ್ಟರ್ ನೋಡ್ಬೇಕು. ಅವಾಗ ಡೈರೆಕ್ಟ್ರು ಅಂತ ಅನ್ಬೇಕು ಅಂತನೂ ಗೊತ್ತಿಲ್ಲ ನಂಗೆ, ಸಾರ್ ಅನ್ಬೇಕು ಅಂತನೂ ಗೊತ್ತಿಲ್ಲ. ನಾವೆಲ್ಲ ಹಳ್ಳಿಯವರು, ಏನೇ ಹೋಗಿ ಕಾಲೇಜಲ್ಲಿ ಓದಿದ್ರು, ನಮ್ದೊಂಥರ ಕಾಲೇಜಿನೂ ಒಂಥರ ಹಳ್ಳಿ ಕಾಲೇಜ್ ತರ ನಮ್ದೆಲ್ಲ, ಗ್ರಾಮ ದೇವರುಗಳ ತರ ನಾವೆಲ್ಲ. ಹೋಗಕ್ಕೆ ಹೋದ ತಡದ್ರು, ಇಲ್ಲ ರೀ, ಇಲ್ಲ ಸರ್, ನನಗೆ ಅಲ್ಲಿ ಚಿತ್ರದುರ್ಗದಲ್ಲಿ ಅವ್ರ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಐಬಿನಲ್ಲಿ ಕೇಳಿದಾರೆ ಬಂದು ನೋಡಕ್ಕೆ. ಇವಾಗ ಆಗಲ್ಲ ರೀ, ಇಷ್ಟೊಂದು ಜನ ಇದಾರೆ, ಅದೆಲ್ಲ ಆಗಲ್ಲ, ರಾತ್ರಿಗೂ ಯಾವಾಗಾರು ಬಂದು ನೋಡಿ ಅಂದ್ರೆ. ಇಲ್ಲ, ನಾನು ಹೋಗ್ತೀನಿ ಅಂತ ಒಳಗೆ ನುಗ್ಗಕ್ಕೆ ಹೋದೆ, ಗಲಾಟೆ ಮಾಡಿದ್ರು ಅವರು. ಸೊ ನಾನು ಏನಾಗ್ತಿದೆ ಅಂತ ಗೊತ್ತಾಗ್ಬೇಕಾರೆ ಹಿಂಗೆ 2 ಕೈ ಈ ಕಡೆಯಿಂದ ಈ ಕಡೆಯಿಂದ ಎತ್ತು, ಹಿಂಗೆ ತಿರುಗಿ ನೋಡಿದ್ರೆ ಇಬ್ರು ಪೊಲೀಸು ನೇರವಾಗಿ ಎತ್ಕೊಂಡು ನನ್ನ
ಸೊ ಈಗ ಹಿಂಗಿಂದ ಕರ್ಕೊಂಬಂದು ಹೊರಗಡೆ ತಂದು ನೀಟಾಗಿ ಹೊರಗಡೆ ಗೇಟ್ ಇದೆಯಲ್ಲ ಏರ್ಲೈನ್ಸ್ ಗೇಟ್ ಹೊರಗಡೆ ಬಿಟ್ಬಿಟ್ಟು ಹೋಗು ನೀನು ನೋಡ್ಬೇಕು ಅಂದ್ರೆ ಕ್ಯೂನಲ್ಲಿ ಬಂದೆ. ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಪಾಠ ಮಾಡಕ್ ಬಂದಿಲ್ಲ, ನನಗೆ ಹೀರೋ ಪಾಠ ಬಂದಿಲ್ಲ, ಬೇರೆ ನನಗೆ ಹೇಳಿದ್ರು ಬರಕ್ಕೆ ಅದಕ್ಕೆ ಬಂದಿದ್ದೀನಿ ಅಂತ. ಅದೇನೇ ಇದ್ರು ಅದನ್ನು ಬೇಕಾದ್ರೆ ನೀನು ಕ್ಯೂನಲ್ಲೇ ಬಾ ಅಂತೇಳಿ ಎತ್ತಲ್ಲಿ ಹಾಕಿದ್ರು. ಅಲ್ಲಿ ಹಾಕಿದ್ರೆ ಹಿಂಗೆ ನೋಡಿದ್ ಹಿಂಗೆ ತಿರುಗಿ ನೋಡಿದ್ರೆ ಅಲ್ಲಿ ಆ ಏರ್ಲೈನ್ಸ್ ಗೇಟ್ ಎಡಗಡೆಗೆ ಒಬ್ರು ಈ ಬಿಹಾರಿ ಬೆಂಗಾಲಿಗಳು ಇರ್ತಾರಲ್ಲ, ನೀಟಾಗಿ ವೈಟ್ ಕಚ್ಚೆ ಪಂಚೆ ಹಾಕೊಂಡು ಜುಬ್ಬ ಹಾಕೊಂಡು ಒಂದು ದೊಡ್ಡದು ಹಿತ್ತಾಳೆ ತಟ್ಟೆ ಇಟ್ಕೊಂಡು ಬೀಡ ಒಬ್ರು ಇಟ್ಕೊಂಡಿದ್ರು. ಒಂದು 50 ವರ್ಷದವರು, ಒಳ್ಳೆ ನೋಡಿದ್ರೇನೆ ಒಳ್ಳೆ ಪರ್ಸನಾಲಿಟಿ. ಬೀಡ ಹಾಕೊಂಡು ಎಲ್ಲ ಬೀಡ ಮಾರ್ತಾರಲ್ಲ, ಆ ಕಾಲದಲ್ಲೆಲ್ಲ ಆ ಥರ ತಟ್ಟೆ ಇಟ್ಕೊಂಡು ಬೀಡ ಮಾರ್ತಿದ್ರು. ಆ ಬೀಡ ಮಾರೋನಿದ್ದ. ನೋಡ್ ನಕ್ಕ ಏನು ಅಂತಂದ, ಅವ್ನು ಕನ್ನಡದಲ್ಲೇ ಮಾತಾಡಿಸ್ದ. ಅಂದ್ರೆ ಅವನಿಗೆ ಬರೋ ಕನ್ನಡದಲ್ಲಿ, ಇಲ್ಲ ಈ ಥರ ಒಳಗೆ ಹೋಗ್ತೀನಿ. ಇಲ್ಲ ಕ್ಯೂನಲ್ಲೇ ಬಾ ನೀನು, ಬೇಗ ಬೇಗ ಹೋಗುತ್ತೆ, ಕ್ಯೂನಲ್ಲಿ ಬಂದು ಹೋಗಿ ನೋಡು ನೀನು ಅಂತ ಅಂದ ಅವನು. ಸೊ ಆ ಬೀಡೋದೊಂದು ಪಾಪ ಅವನೇನೋ ಒಬ್ಬ ಮಾತಾಡ್ತಾನೆ ಸಿಕ್ಕನ ಅಂತ ಮತ್ತೆ ಹೋಗಿ ಕ್ಯೂ ನಿಂತ್ಕೊಂಡೆ ನಾನು ಹಿಂದೆ. ಅಷ್ಟೊತ್ತಿಗೆ ಕ್ಯೂ ಏನಾಗೋಗಿತ್ತು, ಆ ಮಲ್ಯ ಸರ್ಕಲ್ ಇದೆಯಲ್ಲ ಅದನ್ನ ದಾಟಿ ಇನ್ನು ಹಿಂದೆ ಕೊಟ್ಟೋಗಿತ್ತು ಕ್ಯೂ. ಅಯ್ಯೋ ಅವಾಗಲೇ ನಿಂತಿದ್ರು, ಇಷ್ಟೊತ್ತಿಗೆ ಇನ್ನೂ ಅರ್ಧಕ್ಕೆ ಬಂದಿರ್ತೀನಲ್ಲ ಅಂತ ನಾನು. ಸೊ ಹೋದೆ, ಬಂದೆ, ಸಾಯಂಕಾಲ 5-6 ಗಂಟೆ ಆಯಿತು. ಸೊ ಇವತ್ತು ಆಗೋಯ್ತು ಅಂತಂದ್ರು, ಕ್ಯೂ ಡಿಸ್ಪಸ್ ಆಗೋಯ್ತು. ಸೊ ಮತ್ತೆ ಇಲ್ಲ ಹತ್ರ ಬಂದೆಲ್ಲ ನೋಡಿದೆ, ಮಾತಾಡಿ ಇಲ್ಲ ನಾಳೆ ಇನ್ನೂ 2 ದಿವಸ ಇದೆ ಇಂಟರ್ವ್ಯೂ, ನಾಳೆನೂ ಇರುತ್ತೆ ಇಂಟರ್ವ್ಯೂ. ಸೊ ನಾಳೆ ಬೇಗ ಬರಬೇಕು ಅಂತ ಬಂದೆ. ಸೊ ನಾಳೆ ಬೇಗ ಬರಬೇಕು ಅಂತ ಬಂದ್ರು ಅಲ್ಲಿ ನಾನು ಹೋಗಿ ಗೇಟ್ ಹತ್ರ ಹೋಗಿ ನಾನು ಡೈರೆಕ್ಟರ್ನ ಇದಕ್ಕೆ ನೋಡಬೇಕು ಮಾತಾಡ್ಸಿದ್ರೆ ಅಂದ ತಕ್ಷಣ ವಾಪಸ್ಸೇ ಕಳಿಸ್ಬಿಟ್ರು. ರೀ ಇಲ್ಲಿ ನಡೀತಾ ಇರೋದು ಆರ್ಟಿಸ್ಟ್ ಸೆಲೆಕ್ಷನ್, ಹೀರೋ ಸೆಲೆಕ್ಷನ್ಗೆ, ನೀವಿಲ್ಲ ಎಲ್ಲ ಇದು ಮಾಡಿದ್ರು, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಈ ಕಡೆ ಬಂದೆ, ಅಲ್ಲಿ ವೈಟ್ ಬೆಳ್ಳಗೆ ಒಬ್ಬ ವ್ಯಕ್ತಿ, ಒಳ್ಳೆ ಹೈಟಲ್ಲಿ ಇದ್ರು, ದಪ್ಪಕ್ಕೆ ಚೆನ್ನಾಗಿದ್ರು, ವೈಟ್ ಆ್ಯಂಡ್ ವೈಟ್. ಅವಾಗ ಯೂನಿಫಾರ್ಮ್ ಇದ್ರದ್ದು ಯಾವ್ದ್ರದ್ದು ಏರ್ಲೈನ್ಸ್ ಹೋಟ್ಲದ್ದು ಸಪ್ಲೈಯರ್ ಚೆನ್ನಾಗಿದ್ರು. ಅವ್ರು ಬಂದು ಎಲ್ಲ ಆಯಿತು. ಏನು ಒಂದಿದು ಅವತ್ತು 3ನೇ ದಿವಸನೂ ನನ್ನ ಒಳಗೆ ಬಿಡಲೇ ಇಲ್ಲ ಯಾರೂ. ಸೊ ಒಂದು 2-3 ದಿನ ನೋಡಿದ್ರು ಅವರು, ಅವ್ರು ಪೊಲೀಸ್ ಎತ್ಕೊಂಡು ಹೋಗ್ಬೇಕಾದ್ರು ನೋಡಿದ್ರು ಅವ್ರು ನನ್ನ. ಆಮೇಲೆ ಕೇಳಿದ್ರು 3 ದಿವಸನೇ ಬರ್ತಾನೆ, ಏನಾಗ್ಬೇಕು ನಿಮ್ಗೆ ಅಂತ. ಇಲ್ಲ ಈ ಥರ ನನ್ಗೆ ಹೇಳಿದ್ರು ದುರ್ಗದಲ್ಲಿ, ಅವ್ರು ಪ್ರಾಮಿಸ್ ಮಾಡಿದ್ರು, ಬಟ್ ಇವ್ರು ಯಾರು ಅವ್ರು ನೋಡೋಕ್ಕೆ ಬಿಡ್ತಿಲ್ಲ ಪುಟ್ಟಣ್ಣವ್ರನ್ನ. ಹಾಗೆ ಇದೆ. ಒಂದು ಕೆಲಸ ಮಾಡಿ, ನೀವು ಹೋಗಿ ಈಗ ಇದೆಲ್ಲ ಮುಗಿಯುತ್ತಲ್ಲ, ಆಮೇಲೆ ಬಂದು ನೋಡಿ, ಇಲ್ಲೇ ಇರ್ತಾರೆ, ರೂಮ್ ಇಲ್ಲೇ ಇದೆ ಅವ್ರದ್ದು, ಹಿಂದ್ಗಡೆ ರೂಮ್ ಇರುತ್ತೆ ಯಾವಾಗಲೂ, ಪರ್ಮನೆಂಟ್ ರೂಮ್. ಅವ್ರು ಮಡ್ರಾಸಿಂದ ಬಂದರೆ ಇಲ್ಲೇ ಇರ್ತಾರೆ, ನೀವು ಆಮೇಲೆ ಬಂದು ನೋಡಿ ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ. ನಾನು ಹೋದೆ, ಒಂದು ದಿವಸ ಬಿಟ್ಟು ಇಂಟರ್ವ್ಯೂ ಮುಗೀತು ಅವ್ರು 3-4 ದಿವಸದಲ್ಲಿ. ಆಮೇಲೆ ಹೋದ್ರೂ ನಾನು ಬೆಳಗ್ಗೆನೇ ಹೋದರೆ ಅವ್ರದ್ದು ಮುಂದೆ ಒಬ್ಬ ಮೇಕಪ್ ಮ್ಯಾನಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಸೆಟ್ ಬಾಯ್ಗಳಿಂದ ಹಿಡಿದು ಪ್ರೊಡಕ್ಷನ್ ಅಷ್ಟು ಜನ ಇರೋರು. ನಂಗೆ ಈಗಲೂ ಜ್ಞಾಪಕ ಇದೆ, ಇದೆಲ್ಲ ಬೈದು ಕಳಿಸಿದ್ದು. ಈ ರಾಜ್ಗೋಪಾಲ್ ಅಂತಿದ್ರು ಆರತಿ ಅವ್ರ ಮೇಕಪ್ ಮ್ಯಾನು, ಆತನೂ ಅಲ್ಲಿರೋನು, ಬೈದು ಕಳ್ಸಿದ್ರು ಎಲ್ಲರೂ. ನೋಡೋಕ್ಕಾಗಲ್ಲ ರೀ, ಅವ್ರು ಬ್ಯುಸಿ ಇದ್ದಾರೆ ರೀ, ಅವ್ರು ಇದ್ದಾರೆ. ಸೊ ಆಗಲೇ ಇಲ್ಲ ನನಗೆ. 8 ದಿವಸ ಹೋಗಿದ್ದೀನಿ, 8 ದಿವಸನೂ ಪುಟ್ಟಣ್ಣವ್ರು ನೋಡೋಕ್ಕಾಗಿಲ್ಲ. ಸೊ ಇವ್ರದ್ದೊಂದು ದೊಡ್ಡ ಬೇಲಿ ಇತ್ತು, ನಮ್ಮ ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಅಂತಾರೆ. ಆ ಕೋಟೆ ಅವ್ರು ಆದ್ಮೇಲೆ ಇವ್ರಾದ್ಮೇಲೆ ಅದೆಲ್ಲ ಆದ್ಮೇಲೆ ಪುಟ್ಟಣ್ಣವ್ರು ನೋಡ್ಬೇಕಾಗಿತ್ತು. ಆ ಕೋಟೆ ದಾಟಕ್ಕೆ ಆಗ್ಲಿಲ್ಲ ನನಗೆ. ತಿರ್ಗಾ ನನಗೆ ಆ ಹೆಲ್ಪಿಗೆ ಬಂದಿದ್ದು ರಾಮು ಅಂತ ಅವ್ರ ಸಪ್ಲೈಯರ್ಸ್, ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಅವರು ಒಂದು ನೋಡೋಕ್ಕೆ ಆಗ್ತಿಲ್ಲಲ್ಲ, ನೀವು ಹೇಳಿದ್ರಿ ಇಲ್ಲಿ ಇರ್ತಾರೆ ಬನ್ನಿ ಅಂತ. ಸೊ ನೀವು ಇಷ್ಟೊತ್ತಲ್ಲಿ ಯಾಕೆ ಬರ್ತೀರಿ? ಇವರೆಲ್ಲ ಊಟದ ಟೈಮ್ ಆದ್ಮೇಲೆ ಎಲ್ಲ ಮನೆಗೆ ಹೋಗ್ತಾರೆ. ಊಟದ ಟೈಮ್ ಆಗುತ್ತಲ್ಲ, ಅವಾಗ ಪುಟ್ಟಣ್ಣವ್ರು ಒಬ್ಬರೇ ಇರ್ತಾರೆ. ಅವ್ರು ಊಟ ಆದ್ಮೇಲೆ ಒಂದು 10 ನಿಮಿಷ ಮಲ್ಕೋತಾರೆ, ಎದ್ದು ಕಾಫಿ ಕುಡಿತಾರೆ. ಆ ಟೈಮಲ್ಲಿ ಬನ್ನಿ, ನೀವು ಆರಾಮಾಗಿ ಒಬ್ಬರೇ ಇರ್ತಾರೆ, ನಿಮ್ಮನ್ನು ಮಾತಾಡ್ಸ್ಬೋದು ಅಂತಂದ್ರು. ದೇವ್ರ ಥರ ಮನುಷ್ಯ. ಆಮೇಲೆ ಬಂದೆ ನೆಕ್ಸ್ಟ್ ಕರೆಕ್ಟಾಗಿ ಒಂದು 3 ಗಂಟೆ, ಅಂದರೆ 2 ಗಂಟೆಗೆ ಬಂದ್ಬಿಟ್ಟೆ. ಬಂದು ಕಾಯ್ಕೊಂಡಿದ್ದು 3-3:30 ಒಳಗೆ ಹೋದೆ. ಸೊ ಇವರು ಅವ್ರಿಗೆ ಪರ್ಮನೆಂಟಾಗಿ ಅವರೇ ಕಾಫಿ ತೊಗೊಂಡೋಗಿ ಕೊಡೋರು. ರಾಮು ಒಳಗೆ ಹೋದ್ರು. ಹೋಗ್ತಾ ಇರ್ಬೇಕಾರೆ ಈ ಥರ ಬಂದಿರೋ, ಇವಾಗ ಯಾರಿಲ್ಲ ಅಲ್ಲಿ ಇದ್ದಾರೆ, ನಾನು ಕಾಫಿ ಕೊಟ್ಟು ನೋಡ್ತೀನಿ, ಆಮೇಲೆ ನೀವು ಒಳಗೆ ಹೋಗಿ ಕಾಫಿ ಕೊಟ್ಬಿಟ್ಟು ಈಚೆ ಬರ್ಬೇಕಾರೆ, ಸರ್ ನೀವು 4-5 ದಿವಸದಿಂದ ನಿಮ್ಮನ್ನು ನೋಡ್ಬೇಕು ಅಂತ ಹುಡುಗ ಬರ್ತಾ ಇದ್ದಾನೆ, ಯಾರೋ ಊರಂತೆ ಚಿತ್ರದುರ್ಗ ಅಂತೆ, ತುಂಬ ದಿವಸದಿಂದ ಬರ್ತಿದ್ದಾನೆ, ಬಟ್ ಅವ್ರು ಇವರೆಲ್ಲ ಇರೋದ್ರಿಂದ ಬರೋಕ್ಕೆ ಆಗ್ತಿಲ್ಲ, ಅವನು ಹೊರಗಡೆ ನಿಂತಿದ್ದಾನೆ ಸರ್ ಅಂತ ಕಳಿಸು ಅಂತಂದರು. ಬಂದೆ, ಹೋಗು ಮಾತಾಡಿಸು, ನಿಂಗೆ ಏನು ಬೇಕು ಕೇಳು ಅಂತ. ಅವ್ನಿಗೇನು ನಾನು ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ, ಏನೋ ಕೆಲಸ ಕೊಡ್ತೀನಿ ಅಂದ್ರೆ ಬಂದಿದ್ದೀನಿ ಅಂತ ಗೊತ್ತಷ್ಟೇ. ಹೋದೆ ನಾನು. ಅದು ದೊಡ್ಡ ರೂಮೇ ಇತ್ತು, ಒಳಗಡೆ ಬಾತ್ರೂಮು ಆ ಥರದ್ದು ಎಲ್ಲ ಒಂಥರ, ಹೊರಗಡೆ ಸಿಟ್ಔಟ್ ಇತ್ತು. ಆ ಸಿಟ್ಔಟ್ ಆದಮೇಲೆ ಬೆಡ್ರೂಮು, ಅದಾದಮೇಲೆ ಬಾತ್ರೂಮು, ಆ ಥರದ್ದು ಇತ್ತು ರೂಮ್. ಅದು ಲಾಸ್ಟಲ್ಲಿ ಏರ್ಲೈನ್ಸಲ್ಲಿ ಹಿಂದೆ ಹೋದಾಗ ಇವರು ಬನೀನ್ ಹಾಕ್ಕೊಂಡು ಒಂದು ಬಿಳಿದು ಪಂಚೆ ಉಟ್ಕೊಂಡಿದ್ರು. ಟರ್ಕಿ ಟವಲಲ್ಲಿ ಆ ಬೆಳ್ಳಗಿರುತ್ತಲ್ಲ ಹೋಟೆಲ್ ಟವಲ್, ಮುಖ ಒರೆಸ್ಕೊಂಡು ಬಾತ್ರೂಮಿಂದ ಬಂದರು, ಮುಖ ತೊಳ್ಕೊಂಡು ಬಂದರು ಈಚೆಗೆ. ಬಂದು ನೋಡಿದ್ರು, ನಿಂತಿದ್ದೆ. ಆ ಒಳಗಡೆ ಅಲ್ವಾ, ಹೊರಗಡೆ ಡೋರು, ಬಿಸಿಲು, ಹೊರಗಡೆ ಬೆಳಕು, 3-4 ಗಂಟೆಗೆ ಬೆಳಕು ಜಾಸ್ತಿ ಇರುತ್ತಲ್ಲ, ಏನು ಆಲ್ಮೋಸ್ಟ್ ಸಿಲೋಟಲ್ಲಿ ಕಂಡಿರ್ತೀನಿ ನಾನು ಅಷ್ಟೇ. ಅವ್ರಿಗೆ ನಾನು ಯಾರು ನನ್ನ ಮುಖ ನೋಡ್ಬೇಕು ಅಂತಿಲ್ಲ, ಏನಾಗಬೇಕಾಗಿತ್ತು ಅಂತಂದರು. ಆಮೇಲೆ ಹೋಗಿ ಅಲ್ಲಿ ಆ ಕಡೆ ಕೂತ್ಕೊಂಡು ಲೈಟ್ ಆನ್ ಮಾಡೋರು, ಸ್ವಿಚ್ ಆನ್ ಮಾಡೋರು ರೂಮ್ದು. ನಿಂತಿದ್ದೆ. ಅಲ್ಲಿ ಚಿಕ್ಕ ಚಿಕ್ಕ ಚೇರ್ ಇರೋದು, ಇಷ್ಟು
ಇದು ಹ್ಯಾಂಡ್ಲ್ ಗಿಂಡ್ಲೆಲ್ಲ ಇಲ್ದೇನೆ ಆ ಥರದ್ದು ಒಂದು ಚೇರ್ ಇತ್ತು, ಕೂತ್ಕೊಳ್ಳಿ ಅಂತಂದ್ರು. ಪರವಾಗಿಲ್ಲ ಸರ್, ಈಗ ಕೂತ್ಕೊಳ್ರಿ ಅಂತಂದ್ರು. ಏನಂತ ಕೇಳಿದ್ರು. ಸರ್ ಈ ಥರದ್ದು ಎಲ್ಲ ಕತೆ ಹೇಳಿದೆ. ನಾನು ನಾಗರಾವ್ ಟೈಮಲ್ಲಿ ಬಂದೆ, ನೀವು ಓದ್ಬಿಟ್ಟು ಡಿಗ್ರಿ ಮುಗಿಸ್ಬಿಟ್ಟು ಬಾ ಅಂತ ಹೇಳಿದ್ರಿ. ಆಮೇಲೆ ಜಹರೀಲಾ ಇನ್ಸಾನ್ ಟೈಮಲ್ಲಿ ಬಂದೆ, ನೀವು ಸಾಂಗ್ ಕಂಪೋಸಿಂಗ್ ಟೈಮಲ್ಲಿ ಬನ್ನಿ ಅಲ್ಲಿ ಅಂತ ಹೇಳಿದ್ರಿ. ನಂಗೆ ಅವಾಗ ನಮ್ಮ ಮನೆಯವರು ಏನೋ ಪ್ರಾಬ್ಲಮ್ ಮಾಡಿದ್ರೆ ಬರೋಕ್ಕಾಗಲಿಲ್ಲ. ಈಗ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಸರ್, ನಿಮ್ಮ ಹತ್ರ ಕೆಲಸ ಕೊಡಿ ನನಗೆ. ತಿರ್ಗ ರಾಮು ಲೋಟ ತೊಗೊಂಡೋಗಿ ಬಂದರು. ಮತ್ತೆ ಇನ್ನೊಂದು ಕಾಫಿ ತೊಗೊಂಬನ್ರಿ ಅಂದರು ಡೈರೆಕ್ಟ್ರು. ಏನು ಅವ್ರಿಗೆ ನಾನೇನು ಅನ್ಕೊಂಡ್ಬಿಟ್ಟೆ ನಾನು ಗುರ್ತಿಡ್ದಿದ್ದಾರೆ ಅಂತ ಹಿಂದಿಂದು. ಅದು ಆ ಥರದ್ದು ಏನೂ ಅಲ್ವೇ ಅಲ್ಲ ಅದು. ಯಾಕೆಂದ್ರೆ ನನ್ನ ಥರದವ್ರು 1000 ಜನ ನೋಡ್ತಿರ್ತಾರೆ ಪುಟ್ಟಣ್ಣವ್ರನ್ನ. ದಿನಕ್ಕೆ 100 ಜನ ನೋಡ್ತಿರ್ತಾರೆ ಮೋಸ್ಟ್ಲಿ. ಅವಾಗ ಜ್ಞಾಪಕ ಇರಲಿಲ್ಲ. ಯಾರೋ ತುಂಬ ದೂರ ದಿವಸ ಬಂದು ಇಷ್ಟು ದಿವಸ ಹುಡುಕಾಡಿದ್ನಿ ಅಂದ್ರೆ ಅಲ್ಲಿ ಕೂರಿಸಿ ಒಂದು ಕಾಫಿ ತೊಗೊಂಬನ್ನಿ ಅಂದರು. ಕಾಫಿ ತಂದರು, ಕೊಟ್ಟು ನಾನು ಸಂಕೋಚದಲ್ಲೇ ಅಷ್ಟೊತ್ತಿಗೆ ನನಗೆ ಅವೆಲ್ಲ ಅವ್ರ ಡಿಮ್ಯಾಂಡ್ ಗೊತ್ತಾಗೋಗಿತ್ತು. ಆ ಜನ ಇದೆಲ್ಲ ನೋಡಿದ್ಮೇಲೆ ನಮ್ಮ ಚಿತ್ರದುರ್ಗದಲ್ಲಿ ಹೋಗಿ ನೋಡ್ದಂಗಲ್ಲ ಇಲ್ಲಿ ಕಷ್ಟ ಅಂತ. ಕುಡ್ದೆಲ್ಲ ಆಯಿತು, ಎಲ್ಲ ಹಿಡಿದು ಆಮೇಲೆ ಒಂದು 10 ನಿಮಿಷ ಪಾಠ ಮಾಡಿದ್ರು. ಸಿನಿಮಾ ಹೆಂಗಿರುತ್ತೆ, ಸಿನಿಮಾ ನೀವೇನು ಥಿಯೇಟ್ರಲ್ಲಿ ನೋಡ್ತೀರ ಅದಲ್ಲ, ಸಿನಿಮಾ ತುಂಬ ಕಷ್ಟ ಇದೆ. ಊರಲ್ಲಿ ಅಪ್ಪ ಅಮ್ಮ ವ್ಯವಸಾಯ ಇದೆ ಅಂತೀಯ, ಹೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊ, ಇಲ್ಲ ಏನಾರು ಒಂದು ಕೆಲಸ ನೋಡ್ಕೊ, ಅಪ್ಪ ಅಮ್ಮ ನೋಡ್ಕೊ. ಇದು ಬೇಡ, ನೀನು ಸಿನಿಮಾ ನೀನು ಅನ್ಕೊಂಡಿರ್ತಾರ ಅಲ್ಲ, ಇಲ್ಲಿ ಎಲ್ಲರೂ ಆಸೆ ಇಟ್ಕೊಂಡು ಬರ್ತಾರೆ, ಬಟ್ ಸಕ್ಸಸ್ ಆಗೋದು ತುಂಬ ಕಮ್ಮಿ ಇರುತ್ತೆ ಇಲ್ಲಿ, ಬೇಡ ಹೋಗು ಅಂತ ಹೇಳಿದ್ರು. ಇಲ್ಲ ಸರ್, ಹೆಂಗಾರು ಮಾಡಿ ನೀವೇನಾರು ಮಾಡಿ ಇದು ಮಾಡಬೇಕು ಅಂತ. ಇಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ, ಅವಾಗ ದೊಡ್ಡ ನೋಟ್ ಇತ್ತು 100 ರೂಪಾಯಿದು ಸೈಜ್, ತಂದು 100 ರೂಪಾಯಿ ಕೊಟ್ಟರು ನನಗೆ. ಹೋಗು ಬಸ್ ಚಾರ್ಜ್ ಗೆಲ್ದಿದ್ರೆ ಊರಿಗೆ ಹೋಗು ನೀನು ಅಂತ. ನಾನು ಹೇಳ್ಬಿಟ್ಟು ಆ ದುಡ್ಡನ್ನು ಅಲ್ಲೇ ಇಟ್ಬಿಟ್ಟು, ಸರ್ ನನಗೆ ದುಡ್ಡು ಬೇಡ, ನಾನು ಊರಿಗೂ ಹೋಗಲ್ಲ, ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರೆ ನಾನು ಮನೇಲಿ ನಾನು ಒಂದು ಹಠ ಮಾಡ್ಕೊಂಡು ಬಂದಿದ್ದು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಿಮ್ಮ ಜೊತೆ ಕೆಲಸ ಮಾಡದೇ ಇದ್ದರೆ ನಾನು ಊರಿಗೆ ವಾಪಸ್ ಹೋಗಲ್ಲ. ನಿಮ್ಮ ಹತ್ರ ನಿಮ್ಮ ಡೈರೆಕ್ಷನ್ಗೆ ಕೆಲಸ ಇಲ್ದಿರ ನೀವು ಯಾವ್ದಾರ ಕೆಲಸ ಕೊಡಿ, ಲೋಟ ಥರ ಕೆಲಸ ಕೊಡಿ, ನಿಮ್ಮ ಹತ್ರ ಏನು ಕೆಲಸ ಇತ್ತು ನಂಗೆ ಗೊತ್ತಿಲ್ಲ, ನಿಮ್ಮ ಶೂಟಿಂಗಲ್ಲಿ ಏನೇನು ಕೆಲಸ ಇರುತ್ತೆ ಅಂತ, ಏನಾರ ಕೆಲಸ ಕೊಡಿ, ಒಟ್ಟಲ್ಲಿ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹಠ ಹೇಳಿದೆ. ಕೊನೆಗೆ ಹೇಳಿದ್ರು, ಓಕೆ ಬ್ರಾಡ್ವೇ ಹೋಟ್ಲಿದೆ ಕೆಂಪೇಗೌಡ ಮೆಜೆಸ್ಟಿಕ್ ಹತ್ರ. ಬ್ರಾಡ್ವೇ ಹೋಟ್ಲಲ್ಲಿ ಮುಕುಂದ ದತ್ತು ಅಂತಿರ್ತಾರೆ ನನ್ನ ಅಸೋಸಿಯೇಟು. ಆ ದತ್ತು ಅವ್ರನ್ನ ಹೋಗಿ ನೋಡು, ನಾನು ಹೇಳಿದೆ ಅಂತ ಹೇಳು, ನಾನು ಅವ್ರಿಗೆ ಹೇಳಿರ್ತೀನಿ, ನಾನು ಹೇಳಿದೆ ಅಂತೇಳು, ನಮ್ಮದು ಕಾಲೇಜ್ ರಂಗಪ್ಪ ಶೂಟಿಂಗ್ ಶುರುವಾಗುತ್ತೆ, ಬಂದು ಜಾಯಿನ್ ಆಗೋ ನೀನು ಅಂತಂದ್ರು. ಅವರು ಚೆನ್ನಾಗಿ ಖುಷಿ ಆಗೋಯ್ತು. ಸೊ ದುಡ್ಡು ಅಲ್ಲೇ ಬಿಟ್ಬಿಟ್ಟು, ಸರ್ ಬರ್ತೀನಿ ಸರ್, ನಾನು ಅವ್ರನ್ನ ಹೋಗಿ ನೋಡ್ತೀನಿ ಅಂತ ಅಂದ್ಕೊಂಡು ಹೊರಟೆ. ಕರೆದ್ಬಿಟ್ಟು ದುಡ್ಡನ್ನು ಕೊಟ್ಟರು, ತಿರ್ಗ ಆ 100 ರೂಪಾಯಿ ಹಂಗೆ ಕೊಟ್ಟರು, ವಾಪಸ್ ತಗೊಳ್ಳಿಲ್ಲ ಅವರು. ಇಟ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಅವತ್ತೇ ಬಂದೆ, ಅಲ್ಲಿಂದನೇ ನಡ್ಕೊಂಬಂದೆ ಬ್ರಾಡ್ವೇಗೆ. ನನಗೆ ತಡ್ಕೊಳ್ಳೋ ಇದಿಲ್ಲ. ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ.